ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಶಮನಕ್ಕೆ ಪಾಕಿಸ್ತಾನದ ಸರ್ಕಸ್. ಅಮೆರಿಕ ವರ್ತನೆಯಿಂದ ಶಾಂತಿ ಸಭೆಗೆ ಇರಾನ್ ಬಾಯ್ಕಾಟ್, ಕೊಲ್ಲಿ ರಾಷ್ಟ್ರಗಳಲ್ಲಿ ಕಂಪನ, ಮೂರನೇ ಮಹಾಯುದ್ಧ ಶುರುವಾಗಿ ಬಿಡುತ್ತೆ. ಇವೇ ಚದುರಂಗದ ಎರಡನೇ ಸ್ಟೋರಿ, ಸಂಧಾನ ಅನುಮಾನ. ಉಗ್ರ ಪೋಷಕ ರಾಷ್ಟ್ರ ಪಾಕಿಸ್ತಾನ ಈಗ ಶಾಂತಿ ದೂತನ ರೀತಿಯಲ್ಲಿ ವರ್ತಿಸ್ತಾ ಇದೆ. ಈ ಕಾರಣಕ್ಕಾಗಿಯೇ ಅಮೆರಿಕ ಅದ್ಯಾವ ಸ್ವರೂಪದಲ್ಲಿ ಪಾಕಿಸ್ತಾನದಲ್ಲಿ ಶಾಂತಿಯನ್ನು ಕಂಡುಕೊಡ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಶಾಂತಿ ಮಾತುಕತೆಗೆ ಈಗ ಅಮೆರಿಕ ಸಿದ್ಧತೆಯನ್ನು ಮಾಡ್ಕೊಂಡಿದೆ, ಸಜ್ಜಾಗಿದೆ. ಆದರೆ ಇರಾನ್ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಈ ಸಂಧಾನ ಮಾತುಕತೆಯನ್ನು ಬಾಯ್ಕಾಟ್ ಮಾಡಿದೆ. ಶಾಂತಿ ಮಾತುಕತೆಗೆ ಅಮೆರಿಕ ಸಜ್ಜಾಗಿದ್ರೆ ಇರಾನ್ ಬಾಯ್ಕಾಟ್ ಮಾಡಿದೆ. ಎರಡನೇ ಸುತ್ತಿನ ಸಭೆಗೆ, ಶಾಂತಿ ಸಭೆಗೆ ಇಸ್ಲಾಮಾಬಾದ್ ಸಜ್ಜಾಗಿದೆ. ಆದರೆ ಪರಿಸ್ಥಿತಿ ಡೋಲಾಯಮಾನವಾಗಿದೆ. ಇಂದು ಮತ್ತು ನಾಳೆ ನಡೀಬೇಕಾಗಿದ್ದಂತಹ ಸಂಧಾನ ನಡೆಯುವಂಥದ್ದು ಅನುಮಾನ ಅನ್ನುವಂತಹ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಯಾಕಂದರೆ ಅಮೆರಿಕ ಏನೋ ತನ್ನ ನಿಯೋಗವನ್ನು ಪಾಕಿಸ್ತಾನಕ್ಕೆ ಕಳಿಸೋದಕ್ಕೆ ತಯಾರಿದೆ. ಆದರೆ ಇರಾನ್ ನಾವು ಯಾವುದೇ ಕಾರಣಕ್ಕಾಗಿಯೂ ಕೂಡ ಈ ಸಂಧಾನ ಮಾತುಕತೆಯಲ್ಲಿ ಭಾಗಿಯಾಗುವುದಿಲ್ಲ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಇಲ್ಲಿ ಸಂಧಾನ ನಡೆಯುತ್ತಾ, ಸಮರ ನಡೆಯುತ್ತಾ? ಏಪ್ರಿಲ್ 22ಕ್ಕೆ ಕದನ ವಿರಾಮ ಅಂತ್ಯ ಆಗತ್ತೆ. ಸಂಧಾನಕ್ಕಾಗಿ ಭಾರಿ ಸರ್ಕಸ್ ಈಗ ಶುರುವಾಗ್ತಾ ಇದೆ. ನಾಳೆಗೇನೆ ಮುಗಿದು ಹೋಗ್ಬಿಡುತ್ತೆ. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಮತ್ತು ಇರಾನ್ ಎರಡನೇ ಸುತ್ತಿನ ಸಂಧಾನವನ್ನ ನಡೆಸೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಇಸ್ಲಾಮಾಬಾದ್ನಲ್ಲಿ ಈಗಾಗಲೇ ಮೊದಲ ಸುತ್ತಿನ ಸಂಧಾನ ಮಾತುಕತೆಗೆ ವೇದಿಕೆ ರೆಡಿಯಾಗಿತ್ತು. ಆದರೆ ಅಲ್ಲಿ ಸಂಧಾನದ ಮಾತುಕತೆಗಳು ನಡೆದಿರಲಿಲ್ಲ. ಎರಡೂ ರಾಷ್ಟ್ರಗಳು ಕೂಡ ಪ್ರತ್ಯೇಕ ಹಾದಿಯನ್ನು ತುಳಿದುವು. ಇಂದು ಮತ್ತು ನಾಳೆ 2 ದಿನ ಸಂಧಾನ ಸಭೆಯನ್ನು ನಡೆಸೋದಕ್ಕೆ ಪಾಕಿಸ್ತಾನ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಪಾಕಿಸ್ತಾನ ಇಲ್ಲಿ ಮಧ್ಯಸ್ಥಿಕೆದಾರನ ಪಾತ್ರವನ್ನು ನಿಭಾಯಿಸ್ತಾ ಇದೆ. ಸಭೆಗೆ ಇವತ್ತು ಸಂಜೆ ಅಮೆರಿಕದ ನಿಯೋಗ ಇಸ್ಲಾಮಾಬಾದ್ಗೆ ಆಗಮಿಸಲಿದೆ. ಕಳೆದ ಬಾರಿ ಅಮೆರಿಕದ ಉಪಾಧ್ಯಕ್ಷರೇ ಬಂದಿದ್ರು. ಆದರೆ ಕಳೆದ ಬಾರಿ 71 ಜನರ ನಿಯೋಗವನ್ನು ಇರಾನ್ ತೆಗೆದುಕೊಂಡು ಬಂದಿತ್ತು. ಆದರೆ ಸಂಧಾನ ಸಭೆಗೆ ಬರೋದಿಲ್ಲ ಅಂತ ಹೇಳಿ ಇರಾನ್ ನಾಯಕರು ಈಗ ಪಟ್ಟು ಹಿಡಿದಿದ್ದಾರೆ. ನಾವು ಟೆಹರಾನ್ನಿಂದ ಇಸ್ಲಾಮಾಬಾದ್ಗೆ ಹೋಗುವುದಿಲ್ಲ ಅಂತ ಹೇಳಿ ನಿರ್ಧರಿಸಿದ್ದಾರೆ. ಸಂಧಾನಕ್ಕೆ ಮೊದಲೇ ಷರತ್ತು ವಿಧಿಸಿದ್ದಕ್ಕೆ, ಅಂದರೆ ಅಮೆರಿಕ ಷರತ್ತು ವಿಧಿಸಿದ್ದಕ್ಕೆ ಇರಾನ್ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಮಾತುಕತೆಯಲ್ಲಿ ಭಾಗಿಯಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ನಿಯೋಗ ಸಭೆಗೆ ಬರುವುದಿಲ್ಲ ಅಂತ ಹೇಳಿ ಇರಾನ್ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ಕಳೆದ ಬಾರಿ ಇರಾನ್ನ ಸಂಸತ್ತಿನ ಸ್ಪೀಕರ್ ಅವರ ನೇತೃತ್ವದಲ್ಲಿ ನಿಯೋಗ ಬಂದಿತ್ತು. ಸಂಧಾನ ಮಾತುಕತೆ ನಡೆಯೋದೇ ಸದ್ಯಕ್ಕೆ ಡೌಟ್ ಅನ್ನುವಂತಹ ಪರಿಸ್ಥಿತಿ ಸದ್ಯಕ್ಕಿದೆ. ಈ ಒಂದು ಸಂಧಾನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅಮೆರಿಕದ ಡಿಮ್ಯಾಂಡ್ಗಳನ್ನು ನಾವಿಲ್ಲಿ ಗಮನಿಸಬೇಕು. ಈಗಾಗಲೇ ಸಂಸ್ಕರಿಸಿರುವಂತಹ ಯುರೇನಿಯಂ ಅನ್ನ, ಅಂದರೆ ಇರಾನ್ ದೇಶ ಈಗಾಗಲೇ ತನ್ನಲ್ಲಿ ಅಭಿವೃದ್ಧಿಪಡಿಸಿರತಕ್ಕಂತಹ ಯುರೇನಿಯಂ ಅನ್ನ ನಮಗೆ ಒಪ್ಪಿಸಬೇಕು, ಅಂದರೆ ಅಮೆರಿಕಕ್ಕೆ ಒಪ್ಪಿಸಬೇಕು ಅನ್ನುವಂತಹ ಡಿಮ್ಯಾಂಡನ್ನು ಅಮೆರಿಕ ಇಟ್ಟಿದೆ. ಅಷ್ಟೇ ಅಲ್ಲದೆ ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಹಕ್ಕು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಅವರು ಯಾವತ್ತೂ ಕೂಡ ಪರಮಾಣು ಸಂಸ್ಕರಣೆಗೆ ಬೇಕಾಗಿರುವಂತಹ ಅದನ್ನು ಅಭಿವೃದ್ಧಿಪಡಿಸುವಂಥದ್ರ ಕಡೆಗೆ ಅವರಿಗೆ ಯಾವುದೇ ಹಕ್ಕು ಕೂಡ ಇಲ್ಲ ಅನ್ನುವಂಥನ್ನು ಅಮೆರಿಕ ಹೇಳ್ತಾರೆ. ಕೂಡಲೇ ಹಾರ್ಮುಜ್ ಜಲಸಂಧಿಯನ್ನು ಸಂಚಾರಕ್ಕೆ ಮುಕ್ತಗೊಳಿಸಬೇಕು ಅನ್ನುವಂತಹ ಒತ್ತಡವನ್ನು ಇರಾನ್ ಮೇಲೆ ಅಮೆರಿಕ ಹೇರ್ತಾ ಇದೆ. ಕೂಡಲೇ ಹಾರ್ಮುಜ್ ಜಲಸಂಧಿಯನ್ನು ನೀವು ಓಪನ್ ಮಾಡಬೇಕು. ಒಪ್ಪಂದಕ್ಕೆ ಬರದೇ ಇದ್ರೆ ನಿಮ್ಮ ಮೇಲೆ ಮತ್ತೆ ದಾಳಿ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ಒಪ್ಪಂದಕ್ಕೆ ಬಂದಿಲ್ಲ ಅಂತ ಹೇಳಿದರೆ ಮತ್ತೆ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅನ್ನುವಂತಹ, ಅಂದರೆ ಒಂದು ರೀತಿಯಲ್ಲಿ ಬಂದೂಕಿಟ್ಟು ಮಾತುಕತೆಗೆ ಕರೆಯುವಂತಹ ರೀತಿಯಲ್ಲಿ ಅಮೆರಿಕ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ವಿದ್ಯುತ್ ಘಟಕಗಳು, ಸೇತುವೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಇರಾನ್ನಲ್ಲಿ ಏನೂ ಕೂಡ ಉಳಿಯೋದಿಲ್ಲ ಅನ್ನುವಂಥದ್ದನ್ನು ಅಮೆರಿಕ ಹೇಳ್ತಾ ಇದೆ. ಆದರೆ ಈ ರೀತಿಯಾದಂತಹ ಒತ್ತಡದ ಕಾರಣಕ್ಕಾಗಿ ಇರಾನ್ ಪಟ್ಟು ಹಿಡಿದು ಕುಳಿತಿದೆ. ಯುರೇನಿಯಂ ಅನ್ನ ಯಾವುದೇ ಕಾರಣಕ್ಕೂ ಅಮೆರಿಕಕ್ಕೆ ನಾವು ಒಪ್ಪಿಸೋದಿಲ್ಲ ಅಂತ ಹೇಳ್ತಾ ಇದೆ. ಅಂದರೆ ತನ್ನ ದೇಶದ ಸಾರ್ವಭೌಮತ್ವಕ್ಕಾಗಿ ನಾವು ಯುರೇನಿಯಂ ಅನ್ನ ಸಂಸ್ಕರಿಸ್ತೀವಿ, ಯುರೇನಿಯಂ ಹೊಂದುವುದು ಮತ್ತು ಪರಮಾಣು ಹೊಂದುವಂಥದ್ದು ಇದು ನಮ್ಮ ಹಕ್ಕು, ನಮ್ಮ ಸಾರ್ವಭೌಮತೆಯನ್ನು ನಾವು ಬಿಟ್ಕೊಡೋದಿಲ್ಲ ಅಂತೇಳಿ ಇರಾನ್ ಹೇಳ್ತಾ ಇದೆ. ಅದಕ್ಕೆ ಯಾವುದೇ ರೀತಿಯಂತಹ ಕಾಲಮಿತಿಯಲ್ಲಿ ಆಗಲಿ 20 ವರ್ಷಗಳ ಕಾಲಕ್ಕೆ ಹಾಲ್ಟ್ ಮಾಡಿ ತಳ್ಳುತ್ತದಾಗಲಿ ಇಂಥದ್ದು ಯಾವುದಕ್ಕೂ ಕೂಡ ನಾವು ಒಪ್ಪುವುದಿಲ್ಲ. ಯಾಕಂದರೆ ಇದು ನಮ್ಮ ಸಾರ್ವಭೌಮತೆಯ ಪ್ರಶ್ನೆ ಅಂತ ಹೇಳ್ತಿದ್ದಾರೆ.
ನಮ್ಮ ಮೇಲೆ ವಿಧಿಸಿರುವ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ವಾಪಸ್ ಪಡೆಯಿರಿ ಅಂತ ಹೇಳಿ ಇರಾನ್ ಅಮೆರಿಕಕ್ಕೆ ಒತ್ತಡವನ್ನು ಹೇರ್ತಾ ಇದೆ. ನಮ್ಮ ಮೇಲೆ ವಿಧಿಸಿರುವಂತಹ ನಿರ್ಬಂಧಗಳನ್ನು ನೀವು ಸಂಪೂರ್ಣವಾಗಿ ವಾಪಸ್ ಪಡಿಬೇಕು ಅಂತೇಳಿ ಇರಾನ್ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಲೆಬನಾನ್ನಲ್ಲಿ ತಾತ್ಕಾಲಿಕ ಕದನ ವಿರಾಮ ಬೇಡ, ಶಾಶ್ವತ ಕದನ ವಿರಾಮ ಬೇಕು ಅನ್ನುವಂತಹ ಪಟ್ಟು ಹೊಡೆದಿದೆ. ಲೆಬನಾನ್ ಮೇಲೆ ಕೂಡ ದಾಳಿ ಮಾಡುವ ಹಾಗಿಲ್ಲ, ಶಾಶ್ವತವಾಗಿ ಮಾಡುವ ಹಾಗಿಲ್ಲ ಅಂತ ಹೇಳಿ, ಅದು ತಾತ್ಕಾಲಿಕ ಅಲ್ಲ ಅಂತ ಹೇಳಿ ಇರಾನ್ ಕೇಳ್ತಾ ಇದೆ. ಅಷ್ಟೇ ಅಲ್ಲದೆ ಯುದ್ಧದಲ್ಲಿ ನಾವು ಈಗಾಗಲೇ ಸೋತಿದ್ದೇವೆ ಅಂತ ನೀವು ಒಪ್ಕೊಳ್ಬೇಕು, ಅಮೆರಿಕದವರು ಒಪ್ಕೊಳ್ಬೇಕು, ಈ ಯುದ್ಧವನ್ನು ನಾವು ಸೋತಿದ್ದೀವಿ ಅಂತ ಹೇಳಿ ಒಪ್ಕೋಬೇಕು. ಹಾಗಾಗಿ ಈ ಮಾತುಕತೆ ನಡೀತಾ ಇದೆ ಅಂತ ಹೇಳ್ಕೊಂಡು ಅಮೆರಿಕ ಹೇಳಬೇಕು ಅನ್ನೋದನ್ನು ಇರಾನ್ ಪಟ್ಟು ಹಿಡಿದಿದೆ. ಆ ಮೂಲಕ ಇರಾನ್ ಕೂಡ ಇಲ್ಲಿ ತನ್ನ ಪಟ್ಟನ್ನು ಸಡಿಲಿಸ್ತಾ ಇಲ್ಲ ಮತ್ತು ಅಮೆರಿಕ ವಿಧಿಸಿರುವಂತಹ ಏನು ಒತ್ತಡ ತಂತ್ರಗಳೇನವಲ್ಲ ಅವುಗಳಿಗೆ ಅದು ಮಣಿತಾ ಇದೆ. ಎಲ್ಲ ಕಾರಣಕ್ಕಾಗಿಯೇ ಸಂಧಾನ ವಿಫಲವಾದರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು ನಿಶ್ಚಿತ. ಯಾಕಂದರೆ ನಾಳೆಗೆ ಕದನ ವಿರಾಮದ ಅವಧಿ ಮುಕ್ತಾಯ ಆಗುತ್ತೆ. 15 ದಿವಸಗಳ ಕದನ ವಿರಾಮ ಏನಿತ್ತು ಅದು ಮುಕ್ತಾಯ ಆಗುತ್ತೆ. ಇರಾನ್ ಅಮೆರಿಕ ಮೈತ್ರಿ ದೇಶಗಳ ಮಧ್ಯೆ ಸಂಘರ್ಷ ಮತ್ತೆ ಶುರುವಾಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ನ ಜಂಟಿ ಪಡೆಗಳು ದಾಳಿ ನಡೆಸುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇರಾನ್ ಮೂಲ ಸೌಕರ್ಯಗಳನ್ನು ಬುಡಮೇಲು ಮಾಡೋದ್ರ ಕಡೆಗೂ ಕೂಡ ಈ ಬಾರಿ ಅಮೆರಿಕ ಮುಂದಾಗಬಹುದು. ವಿದ್ಯುತ್ ಘಟಕಗಳನ್ನು ನಾಶಪಡಿಸ್ಬೋದು, ಸೇತುವೆಗಳನ್ನು ನಾಶಪಡಿಸ್ಬೋದು. ಆ ಮೂಲಕ ಇರಾನ್ಗೆ ಆರ್ಥಿಕವಾಗಿ ಮತ್ತು ಭೌಗೋಳಿಕವಾಗಿ ಅವರ ಮೂಲಸೌಕರ್ಯಗಳ ಮೇಲೆ ಬಹಳ ದೊಡ್ಡ ಡ್ಯಾಮೇಜ್ ಮಾಡೋದ್ರ ಕಡೆಗೆ ಅಮೆರಿಕ ಸ್ಕೆಚ್ ಹಾಕಿದೆ. ಇರಾನ್ ಮೇಲೆ ಇನ್ನಷ್ಟು ಆರ್ಥಿಕ ನಿರ್ಬಂಧಗಳನ್ನು ಕೂಡ, ಅಂದರೆ ಗಾಯಗೊಳಿಸೋದು ಮಾತ್ರ ಅಲ್ಲ, ಗಾಯಕ್ಕೆ ಮತ್ತಷ್ಟು ಉಪ್ಪು ಸವರುವ ರೀತಿಯಲ್ಲಿ, ಹಸಿದು ಹಣ್ಣಾಗುವ ರೀತಿಯಲ್ಲಿ ಮಾಡಿಸೋದಕ್ಕೆ ಇರಾನನ್ನು ಹೊರಡಬಹುದು. ಪರಮಾಣು ಯುದ್ಧಕ್ಕೆ ಮುನ್ನುಡಿಯಾಗುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಅಂದರೆ ತೀವ್ರ ಒತ್ತಡಕ್ಕೊಳಗಾದಾಗ ಇರಾನ್ ಏನು ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಇರಾನ್ನಲ್ಲಿ ನಿಜಕ್ಕೂ ಪರಮಾಣು ಬಾಂಬ್ ತಯಾರಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಮತ್ತು ಈಗಾಗಲೇ ಅಮೆರಿಕದ ಅಧ್ಯಕ್ಷರು ಹೇಳಿದ್ದಾರೆ, ಇರಾನ್ನ ನಾಗರಿಕತೆಯನ್ನೇ ಸರ್ವನಾಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಕೂಡ ಪರಮಾಣು ಬಾಂಬನ್ನು ಗುರಿಯಾಗಿಸಿಕೊಂಡು ಈ ಮಾತನ್ನು ಹೇಳಿದಂಗಿತ್ತು. 3ನೇ ಮಹಾಯುದ್ಧಕ್ಕೆ ಇದು ಹೆಜ್ಜೆಯಾಗುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಈ ಸಂಧಾನ ವಿಫಲವಾಯಿತು ಅಂತ ಹೇಳಿದರೆ ಇದು 3ನೇ ಮಹಾಯುದ್ಧಕ್ಕೂ ಕೂಡ ಮುನ್ನುಡಿಯಾಗಬಹುದು. ಜಾಗತಿಕ ತೈಲ ಮತ್ತು ಅನಿಲ ಬಿಕ್ಕಟ್ಟು ಮತ್ತಷ್ಟು ಉಲ್ಬಣಗೊಳ್ಳುವಂತಹ ಸಾಧ್ಯತೆ ಇದೆ. ಇರಾನ್ ಮೇಲಿನ ದಾಳಿ ಅಂದರೆ ಅದರ ಅರ್ಥನೇ ಜಾಗತಿಕವಾಗಿ ಅನಿಲದ ಮೇಲಿನ ದಾಳಿ, ಅನಿಲ ಪೂರೈಕೆಯ ಮೇಲಿನ ದಾಳಿ. ಜಾಗತಿಕವಾಗಿ ತೈಲ ಗ್ಯಾಸ್ಗೆ ಹಾಹಾಕಾರ ಎದ್ದೇಳುವಂಥದ್ದು ನಿಶ್ಚಿತಗೊಳ್ಳಲಿದೆ. ಯಾಕಂದರೆ ಎಲ್ಲ ದೇಶಗಳಲ್ಲೂ ಕೂಡ ತೈಲಕ್ಕಾಗಿ ಹಾಹಾಕಾರ ಶುರುವಾಗಬಹುದು. ದಿನನಿತ್ಯದ ವಸ್ತುಗಳು ಮತ್ತಷ್ಟು ದುಬಾರಿಯಾಗುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಯಾಕಂದರೆ ತೈಲ ಮತ್ತು ತೈಲ ಸಂಬಂಧಿತವಾದಂಥ ಉತ್ಪನ್ನಗಳ ಅವೈಲಬಿಲಿಟಿ ಮೇಲೆ ಬಹಳ ದೊಡ್ಡದಾದಂಥ ಹೊಡೆತ ಬೀಳಬಹುದು. ಜಾಗತಿಕ ಷೇರು ಮಾರುಕಟ್ಟೆ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಗೋಚರಿಸ್ತಾ ಇದ್ದಾವೆ. ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಹಿಂಜರಿತ ಎದುರಾಗುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇರುವಂಥದ್ದು. ನಾನಾ ಸ್ವರೂಪಗಳ ಹೊಡೆತವನ್ನು ಈ ಒಂದು ಯುದ್ಧ ತಂದಿಡುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಹೀಗೆ ಈ ಸಂಧಾನ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಧಾನದ ವೇದಿಕೆಯನ್ನು ಪಾಕಿಸ್ತಾನ ಕಲ್ಪಿಸ್ತಾ ಇದೆ. ಅದು ಪಾಕಿಸ್ತಾನ ತಾನೇ ಒಂದು ಉಗ್ರ ಪೋಷಕ ದೇಶವಾಗಿದ್ದುಕೊಂಡು ಅದು ಶಾಂತಿದೂತನ ರೀತಿಯಲ್ಲಿ ಬಿಂಬಿಸಿಕೊಳ್ಳುವ ಪ್ರಯತ್ನದಲ್ಲಿದೆ. ನಿಜಕ್ಕೂ ಈ ಮಾತುಕತೆ ಎಷ್ಟರ ಮಟ್ಟಿಗೆ ಸಫಲಗೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.